ವೈದ್ಯಕೀಯ ಕಾಲೇಜಿನಿಂದಲ್ಲ, ಬದಲಾಗಿ ಸಾರ್ವಜನಿಕರಿಂದಲೇ ಡಾಕ್ಟರ್ ಎನಿಸಿಕೊಂಡ ಈ ಮಹಿಳೆಯ ಬಗ್ಗೆ ನಿಮಗೊತ್ತಾ? ಮುಸುಕು ಧರಿಸಿ ಬಂಧಿತರಾಗಿದ್ದ ಮಹಿಳೆಯರನ್ನು ಬೀದಿಗೆ ಕರೆಸಿ ಸ್ವಾತಂತ್ರ್ಯದ ಘೋಷಣೆಗಳನ್ನು ಕೂಗಿಸಿದವರೀಕೆ. ಊಳಿಗಮಾನ್ಯ ದೊರೆಗಳ ಕಪಿಮುಷ್ಟಿಗಳಿಂದ ಹಳ್ಳಿಯ ಹುಡುಗಿಯರನ್ನು ಹೊರತರಲು ಶತಪ್ರಯತ್ನ ಮಾಡಿದವರು. ಲಾಠಿಯೇಟು ತಿಂದರೂ ತ್ರಿವರ್ಣ ಧ್ವಜವನ್ನು ಬೀಳಗೊಡಲಿಲ್ಲ. ಜೈಲಿಗೆ ಹೋದರೂ ಚೈತನ್ಯ ಕುಂದಲಿಲ್ಲ. ಇದು ಛತ್ತೀಸ್ಗಢದ ಮರೆತು ಹೋದ ಸಿಂಹಿಣಿ ಡಾಕ್ಟರ್ ರಾಧಾಬಾಯಿಯವರ ಕಥೆ. 1920ರಲ್ಲಿ ಗಾಂಧೀಜಿ ರಾಯ್ಪುರಕ್ಕೆ ಭೇಟಿ ನೀಡಿದಾಗ ಸರಳ ಸೂಲಗಿತ್ತಿಯಾಗಿದ್ದ ರಾಧಾಬಾಯಿಯವರ ಜೀವನವೇ ಬದಲಾಯಿತು. ಅವರು ತಮ್ಮ ಉಳಿದ ಜೀವನವನ್ನು ಕೇವಲ ದೇಶ ಮತ್ತು ಸಮಾಜಕ್ಕೆ ಮಾತ್ರ ಮೀಸಲಿಡಲು ನಿರ್ಧರಿಸಿದರು. ರಾಧಾಬಾಯಿ ರಾಯ್ಪುರದ ಮಹಿಳೆಯರನ್ನು ಅವರ ಮನೆಗಳಿಂದ ಹೊರಗೆ ಕರೆತಂದರು. ಅವರು ತಮ್ಮ ಮನೆಯಲ್ಲಿಯೇ ಸತ್ಯಾಗ್ರಹಿ ಮಹಿಳೆಯರ ಗುಂಪನ್ನು ರಚಿಸಿದರು. ಬೆಳ್ಳಂಬೆಳಗ್ಗೆ ಎಲ್ಲಾ ಮಹಿಳೆಯರು ಅಲ್ಲಿ ಒಟ್ಟುಗೂಡುತ್ತಿದ್ದರು, ಚರಕವನ್ನು ತಿರುಗಿಸುತ್ತಿದ್ದರು, ಚಳುವಳಿಗಳನ್ನು ನಡೆಸುತ್ತಿದ್ದರು ಮತ್ತು ಸ್ವಾತಂತ್ರ್ಯದ ಸಂದೇಶವನ್ನು ಹರಡಲು ಮನೆ ಮನೆಗೆ ಹೋಗುತ್ತಿದ್ದರು. ಬ್ರಿಟಿಷರ ವಿರುದ್ಧ ಪಿಕೆಟಿಂಗ್ ಮಾಡುವುದು, ಮದ್ಯದ ಅಂಗಡಿಗಳ ಮುಂದೆ ಪ್ರತಿಭಟನೆ ನಡೆಸುವುದು, ಖಾದಿ ಮಾರಾಟ ಮಾಡುವುದು, ಹೀಗೆ ಅವರು ಪ್ರತಿಯೊಂದು ರಂಗದಲ್ಲೂ ಮುಂಚೂಣಿಯಲ್ಲಿದ್ದರು. 1930ರಲ್ಲಿ ಸತ್ಯಾಗ್ರಹಿಗಳನ್ನು ಅಮರಾವತಿ ಜೈಲಿನಿಂದ ರಾಯ್ಪುರಕ್ಕೆ ಕರೆತರಲಾಗುತ್ತಿತ್ತು. ರಾಧಾಬಾಯಿ ತನ್ನ ಒಡನಾಡಿಗಳನ್ನು ಸ್ವಾಗತಿಸಲು ಒಂದು ಕೈಯಲ್ಲಿ ಆಹಾರದ ತಟ್ಟೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ನಿಲ್ದಾಣದಲ್ಲಿ ನಿಂತಿದ್ದರು. ಬ್ರಿಟಿಷ್ ಕಲೆಕ್ಟರ್ ಲಾಠಿ ಚಾರ್ಜ್ಗೆ ಆದೇಶಿಸಿದರು. ಆದರೆ ಆ ಹೊಡೆತಗಳನ್ನು ಸಹಿಸಿಕೊಂಡ ಅವರು ತ್ರಿವರ್ಣ ಧ್ವಜವನ್ನು ಬಿಡಲಿಲ್ಲ ಮತ್ತು ಗಾಯಗೊಂಡರೂ ಧೃತಿಗೆಡದೆ ಘೋಷಣೆಗಳನ್ನು ಕೂಗುತ್ತಾ ಸ್ಥಿರವಾಗಿ ಉಳಿದರು. 1932ರಲ್ಲಿ ನಡೆದ ಎರಡನೇ ನಾಗರಿಕ ಅಸಹಕಾರ ಚಳುವಳಿಯ ಸಮಯದಲ್ಲಿ ರಾಧಾಬಾಯಿ ಚಳುವಳಿಯನ್ನು ಮುನ್ನಡೆಸುತ್ತಿದ್ದಾಗ ಬಂಧಿಸಲ್ಪಟ್ಟರು ಮತ್ತು ಹಲವಾರು ಬಾರಿ ಜೈಲು ಪಾಲಾದರು. ಆದಾಗ್ಯೂ ಬಿಡುಗಡೆಯಾದ ನಂತರ ಅವರು ಚಳುವಳಿ ಮತ್ತು ಸಾಮಾಜಿಕ ಸೇವೆಗೆ ಮರಳಿದರು. ಈ ಹೋರಾಟಗಳ ಜೊತೆಗೆ ಆಕೆ ಮುನ್ನಡೆಸಿದ್ದ ಇನ್ನೊಂದು ಹೋರಾಟವೆಂದರೆ ಕುಖ್ಯಾತವಾಗಿದ್ದ ಕಿಸ್ಬಿನ್ ನಾಚಾ ವೇಶ್ಯಾವಾಟಿಕೆ ಪದ್ಧತಿಯ ವಿರುದ್ಧದ್ದು. ಕುಟುಂಬಗಳು ತಮ್ಮ ಅವಿವಾಹಿತ ಹುಡುಗಿಯರನ್ನು ಊಳಿಗಮಾನ್ಯ ದೊರೆಗಳ ಜನರಿಗೆ ಕಿಸ್ಬಿನ್ ನಾಚಾ ಹೆಸರಿನಲ್ಲಿ ವೇಶ್ಯಾವಾಟಿಕೆಗೆ ತಳ್ಳುತ್ತಿದ್ದ ಸಮಯವದು. ರಾಧಾಬಾಯಿ ತನ್ನ ಸಹಚರರೊಂದಿಗೆ ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಈ ಪದ್ಧತಿಯನ್ನು ಪ್ರಶ್ನಿಸಿ ಜನರಿಗೆ ಶಿಕ್ಷಣ ನೀಡಿ ಊಳಿಗಮಾನ್ಯ ದೊರೆಗಳನ್ನು ಎದುರಿಸಿ ಮೊದಲು ಖರೋರಾ ಗ್ರಾಮದಲ್ಲಿ ಈ ದುಷ್ಟ ಪದ್ಧತಿಯನ್ನು ನಿಲ್ಲಿಸಿದರು. ಅವರ ಸೇವಾ ಮನೋಭಾವ ಮತ್ತು ಧೈರ್ಯವನ್ನು ನೋಡಿ ರಾಯ್ಪುರದ ಜನರು ಅವರನ್ನು ಪ್ರೀತಿಯಿಂದ ಡಾಕ್ಟರ್ ಎಂದೇ ಕರೆದರು. ಇದು ಸಾರ್ವಜನಿಕರಿಂದ ನೀಡಲ್ಪಟ್ಟ ಬಿರುದು, ಔಪಚಾರಿಕ ಪದವಿಯಲ್ಲ. ಅವರು 1950ರ ಜನವರಿ 2ರಂದು ನಿಧನರಾದರು. ಆದರೆ ಇಂದಿಗೂ ಛತ್ತೀಸ್ಗಢದ ಈ ಮಹಾನ್ ನಾಯಕಿಯ ಹೆಸರು ಅವರ ಹೋರಾಟದಷ್ಟೇ ಪ್ರಸಿದ್ಧವಾಗಿದೆ.